ಅದಕ್ಕೆ ಬೇಕಾಗಿ ನಿಮ್ಮ ಸೃಷ್ಟಿ ಮಕ್ಕಳೇ. ಆದ್ದರಿಂದ ಮನಸ್ಸನ್ನು ಮತಿಸಿ ಅಭಿಪ್ರಾಯವನ್ನು ತಿಳಿಸಿ. ಪರಿಗಿಸುತ್ತ ಸರ್ವರನ್ನು ಪರಿಗಿಸುತ್ತ ಸರ್ವರನ್ನು ಸಾಧನ ಕರು ಜಗತ್ತಲ್ಲಿ ರಾಜರಾಜೇ ಕರೆಯೋ. Oh
ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಳುವವಳಿದ್ದೇನೆ. ನಿಮ್ಮ ಎಲ್ಲರಿಗೂ ಸೇನೆ ಅಧ್ಯಕ್ಷೆಯಾಗಿ ದಂಡನಾಥಿ ಮೇಲೆ ಉಳಿತಾರೆ. ದಂಡನಾಥಿ, ಕಾಲ ಕಾಲಕ್ಕೆ ನೀನು ಬಂದು ನನಗೆ ವರ್ತಮಾನವನ್ನು ತಿಳಿಸಬೇಕು. ನಿಮ್ಮೆಲ್ಲರಿಗೂ ಸೇನೆ ಅಧ್ಯಕ್ಷೆಯಾಗಿ ನಾನು ಮೇಲೆ ಉಳಿದ್ದೇನೆ. ಆದರೆ ನಾನು ಬರುವಂತಹ ಕ್ರಮ ಹೇಗೆ ಗೊತ್ತೇ? ಶ್ರೀಗಳಿಗಾಂಬೆ ಶಕ್ತಿ ದೇವಿಯರ ಪರಿವಾರ ಮೆರೆಯಲಿಕ್ಕೆ 120 ಮಂದಿ ರಥಗಳು ಚಕ್ರ ಚಾಮರವನ್ನು ವಿರಾಜದ ತ್ರೈಮೂರ್ತಿಗಳು ಸುರರು ಜಯಜಯವೆಂದು ಪಾಡುತ್ತೀರಿ. ಹಸ್ತಗಳು ನಾಲ್ಕರಲ್ಲಿ ಪಾಶಾಂಕುಶಗಳು ಯುಕ್ತಿ ಮತ್ತು ವೇದ ಒಂದೊಂದು ಅಂತಸ್ತುಗಳಲ್ಲಿ 120 ಶಕ್ತಿ ನಾರಿಯರು ಸೇರಿಕೊಳ್ಳಿ. ಶಸ್ತ್ರ ಅಸ್ತ್ರಗಳು ತುಂಬಲಿ, ಚಕ್ರ ಚಾಮರಗಳು ಬೀಸಲಿ. ತ್ರಿಮೂರ್ತಿಗಳು ಸುಮನಸರು ಜಯಘೋಷ ಮಾಡುತ್ತಿರುವಂತೆ ಚಂದ್ರಭುಜೆಯಾಗಿ ಪರಶು ಪಾಶಾಂಕುಶಧಾರಣಿಯಾಗಿ ರಾಜರಾಜೇಶ್ವರಿಯಾಗಿ ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಶ್ರೀಚಕ್ರವನ್ನು ಏರಿಕೊಳ್ಳುತ್ತೇನೆ. ಮತ್ತೊಂದು ಕಡೆಯಿಂದ ರಕ್ತ ಹೊಳೆಯ ಜರಿತಾ ಇದೆ. ಧೂಮಕೇತು ಸಂಚಾರ ವಿಕಾರಗಳು ಹೋಗ್ತಾ ಇದೆ. ಪ್ರಾಣಿ ಪಕ್ಷಿಗಳು ನಾಯಿಗಳು ಹೊಡುತ್ತಾ ಇದೆ. ಈ ರೀತಿ ಯಾವುದಕ್ಕೆ ಕಾರಣವೇನು? ಸಕಲ ವಿಚಾರದಲ್ಲಿ ಬಂಡಾಸುರ ಮಾತ್ರ ಅಲ್ಲ, ಅವನ ಸಂಗಡಿಗರ ಸಹಿತ ಆದುದರಿಂದಲೇ ಅದು 120 ಮಂದಿ ಶಕ್ತಿನಾರಿಯರ ಜೊತೆ ಕೂಡಿಕೊಂಡು ರಥವನ್ನು ಯಾರು ಈ ಕಡೆಗೆ ಬರ್ತಾ ಇದ್ದಾರೆ. ನೀನು ಹೆದರಬೇಕಾದಂತ ಅಗತ್ಯ ಇಲ್ಲ. ಒಂದು ಆಜ್ಞೆ ಮಾಡಿದ್ರೆ ಸಾಕು. ನಾನು ಬರ್ತೇನೆ. ಏನು ಲಾಲಿಸಿ ಕೇಳಿನ ನುಡಿಯ ಆ
ಯೋಚಿಸು ಮಾಡುತ್ತಾಗ ಆಗ ಲಾಲಿಸಿ ಕೇಳೆನ್ನು ನುಡಿಯ ಕಷ್ಟಕಾಲ ಸಂಭವಿಸಿ ಬಂದಿದೆ ಗಜ ನುಡಿಯ ಸತ್ಯಬೇಕಾಗಿ ನಾನು ಲಾರಿ ಸಂಖ್ಯೆಯ ಲಾರಿ ಸೇನೆ ಹಾ ನಮ್ಮನ್ನು ವಿರೋಧಿಸುವುದಕ್ಕಾಗಿ ಹಾ. ಯುದ್ಧವನ್ನು ಮಾಡುವುದಕ್ಕಾಗಿ ಇಷ್ಟ ಕಡೆ ಬರುತ್ತಾ ಇದೆ ಎಂಬಂತಹ ವಿಚಾರವನ್ನು ತಿಳಿದಂತಹ ನೀನು ಹಾ. ಹಳೆಯ ಕಾಲದ ರುದ್ರನಂತೆ ಹಾ. ನಮ್ಮ ಸೇನೆಯನ್ನು ಕೂಡಿಕೊಂಡು ಅವರನ್ನು ಎದುರಿಸುತ್ತೇವೆ ಎನ್ನುವಂತಹ ಛಲದಿಂದ ಹೊರಟು ಬಿದ್ದಿವೆ ಅಲ್ಲ. ಹಾ. ಅಲ್ಲ, ಏನು? ಯಾವುದೇ ವಿಚಾರವಿರಲಿ ಹಾ. ಸರಿಯಾಗಿ ಅವಲೋಕಿಸಿ ಹಾ. ಅವಧರಿಸಿ ಹಾ. ಆಲೋಚಿಸಿ ಹಾ. ಆಮೇಲೆ ನಾವು ತೀರ್ಮಾನಕ್ಕೆ ಬರಬೇಕು ಅಣ್ಣ. ಹಾ. ಅಣ್ಣ, ನೀನೇನು ಸಾಮಾನ್ಯನಾಗಿ ಉಳಿಯುವ ಈ ಕಾಲಕ್ಕೆ ಹಾ. ಅಧಿಕಾರ ಇದೆ, ಹಾ. ಮೂರು ಲೋಕದ ಒಡೆತನ ಇದೆ, ಸಂಪತ್ತು ಇದೆ, ಜನಬಲ ಇದೆ, ಮನಬಲ ಇದೆ. ಹಾ. ಪ್ರಪಂಚವೇ ನಿನ್ನ ಮುಂದೆ ಕೈಕಟ್ಟಿ ವಿನೀತವಾಗಿ ನಿಂತಿದೆ ಅಣ್ಣ. ಹಾ. ಇನ್ನು ಮುಂದೆ ನನ್ನೆದೆಯ ಮಗನಾದರೂ ಕೂಡ ಹಾ. ವಿರೋಧಿಸುವುದು ಬಿಡು. ಹಾ. ತಿನ್ನುವುದಕ್ಕೂ ಹೆದರುವಂತಹ ಈ ಕಾಲದಲ್ಲಿ ಹಾ. ಆ ನಾರಿಯರು ನಮ್ಮೊಂದಿಗೆ ಯುದ್ಧಕ್ಕಾಗಿ ಬಂದಿದ್ದಾರೆಂದಾದರೆ ಹಾ. ಅವರನ್ನು ಕೀಳು ಮಾಡಬೇಡ ಅಣ್ಣ. ಅಣ್ಣ, ಹಾ. ನನಗೆ ಅನಿಸುತ್ತಾ ಇದೆ ಹಾ. ಅವರು ಸಾಮಾನ್ಯ ನವಣಿಯಾಗಿರುವುದಕ್ಕೆ ಸಾಧ್ಯವಿಲ್ಲ ಅಣ್ಣ. ಮತ್ತೆ ಚಂಡಿಗೆ ಎಂದೆಂಬಾಲಾರೆ ವರಗಂಡುಗಳೇ ಮಹಿಷಗಾಗಳು ಮಾರಿದೆ ಚಂಡಿಗೆ ಎಂದೆಂಬಾಲಾರೆ ವರಗಂಡುಗಳೇ ಮಹಿಷಗಾಗಳು ಮಾರಿದೆ ಕೊಂಡು ಶಕ್ತಿಯ ಯಾವ ವಕ್ತೋ ಕೊಂಡು ಶಕ್ತಿಯ ಯಾವ ವಕ್ತೋ ತಾ ಅಖಂಡವಾಗಿ ಕೂದೋ ಯಾರಿಗೆ ಗೊತ್ತು ಕಳುಹಿಸಿ ಗೂಢಚರನೋ ಕಳುಹಿಸಿ ಗೂಢಚರನೋ ಬಲಾಬಲಗಳ ತಿಳಿದು ವಿಕ್ರಮರಾಗಡಿನು ಲಲನೆಯ ಕೂಡೆ ಸಂಧಿಯನು ಲಲನೆಯ ಕೂಡೆ ಸಂಧಿಯನು ಮಾಡುವುದುಳಿದೆಂದು ತೋರುವುದು ತವ ಚಿತ್ತವೆನ್ನು ಅಮ್ಮಂದಿರ ಆ ನಾರಿಯರ ಪೂರ್ವಾಪರ ತಿಳಿಯದೆ ಹಾ. ಅವರನ್ನು ಕೇವಲ ಕರುಣೆಯನ್ನು ನಾವು ಭಾವಿಸುವುದಕ್ಕೆ ಆಗುವುದಿಲ್ಲ ಪ್ರಭು. ಮತ್ತೇನು? ಏಕೆಂದರೆ ಹಾ. ಈ ಹಿಂದೆ ಮಾನವ ಕುಲತಿಲಕನಾಗಿ ಬೆಳೆದಂತಹ ಮಹಿಷಾಸುರ ಹಾ. ದೇವತೆಗಳನ್ನು ಹಿಂಸಿಸಿದವನಿದ್ದಾರೆ. ಹಾ. ಇನ್ನು ಹಾಗೆ ಮೂರು ಲೋಕದ ಒಡೆತನವನ್ನು ಸಂಪಾದಿಸಿದವನಿದ್ದಾರೆ. ಹಾ. ಋಷಿಮುನಿಗಳನ್ನು ಪೀಡಿಸಿದವನಿದ್ದಾರೆ. ಹಾ. ಆದರೆ ಆ ದೇವತೆಗಳು ಆ ನಾರಿಯರನ್ನೇ ಹೊರೆ ಹೋಗಿ ಕೊನೆಗೆ ಆ ಚಂಡಿಗೆ ಎಂಬಂತಹ ನಾರಿ ಮಹಿಷನಿಗಾದಳು ಮಾತ್ರವಲ್ಲ, ನಮ್ಮ ಪೂರ್ವಜರು ಕೈತಾನೆ ಹಿರಣ್ಯಾಕ್ಷ ಹಾ. ಆ ಹಂದಿಯನ್ನು ಯಕಶ್ಚಿತ್ತೆಂದು ಭಾವಿಸಿದ. ಹಾ. ಅದುವೇ ಅವನ ಮರಣಕ್ಕೆ ಹೇತುವಾಯಿತು. ಆದ್ದರಿಂದ ಕಾಲ, ರೋಗ, ಬೆಂಕಿ, ಶತ್ರು ಹಾ. ಇದನ್ನು ನಾವು ಅವತ್ತೇ ಮಾಡುವ ಹಾಗಿಲ್ಲ ಪ್ರಭು. ನಾವೆಲ್ಲ ನಮ್ಮ ಜೀವನ ಹಾ. ಸುಖ ಸಂಪತ್ತಿಗೆಯ ಮೇಲೆ ಇಲ್ಲ ಪ್ರಭು. ಮುಳ್ಳಿನ ಹಾಸಿಗೆಯ ಮೇಲೆ ಮಲಗಿದ ಹಾಗೆ ಇದೆ. ಹಾ. ಸ್ವಲ್ಪವೂ ಆಚೆ ಈಚೆ ಆದರೆ ಹಾ. ಬರುವುದು ನೆಟ್ಟರೆ ಪ್ರಭು. ಆದ್ದರಿಂದ ನಾವಿಡುವಂತಹ ಪ್ರತಿ ಹೆಜ್ಜೆಯನ್ನು
ಆಗಲುತ್ತದೆ ಎಂದು ಈಗ ಬೇಕು ಪ್ರಭು. ನನಗೇನು ಕಷ್ಟಕಾಲ ಸಮೀಪಿಸಿತು ಎನ್ನುವ ರೀತಿ ಯೋಚನೆ ಆಗುತ್ತಾ ಇದೆಯಾ? ಆದ್ದರಿಂದ ನಾವೇ ನೇರವಾಗಿ ಯುದ್ಧಕ್ಕೆ ಹೋಗುವುದಲ್ಲ, ನಮ್ಮಲ್ಲಿರುವಂತಹ ಗೂಢಾಚಾರವನ್ನು ಕಳುಹಿಸಬೇಕು ಪ್ರಭು. ಆ ನಾರಿಯರ ಫಲಾಫಲವನ್ನು ತಿಳಿಯಬೇಕು. ಒಂದು ವೇಳೆ ಅವರ ಬಲವು ನಮ್ಮ ಬಲಕ್ಕಿಂತ ಕಡಿಮೆ ಆಗಿದ್ದಲ್ಲಿ ನಾವು ಯುದ್ಧಕ್ಕೆ ಹೋಗುವ. ಆದರೆ ಅವರ ಬಲವು ನಮ್ಮ ಬಲಕ್ಕಿಂತ ಹೆಚ್ಚಾಗಿದ್ದರೆ ಪ್ರಭು ಅಣ್ಣರೇವ ತಂದೆಯೇ ಯಾರು ನನಗೆ ಬುದ್ಧಿವಾದರೆ ಹೇಳ್ತಾ ಇದ್ದೇನೆ. ಯಾರು ಮಹೇಶ? ಮಹೇಶ ಏನು ಬೇರೆ ಮಾತಾಡೋದು ನಾವು ಕೇಳೋಲ್ಲ. ನನಗೆ ಗೊತ್ತಿಲ್ವಾ? ನೀನು ಹೇಳಬೇಕಾ? ಅದನ್ನು ತಿಳಿದು ಕೂಡ ಮುಂದುವರಿಯುವುದು ಬೇಕಾದಷ್ಟು ತಿಂದು ಹಾಯಾಗಿ ಮಾಡಿಕೊ ಬರಗಳು ಒಂದು ನನಗೆ ಬುದ್ಧಿವಾದರೆ ಹೇಳ್ತಾ ಇದ್ದೆ. ಐಶನ ಅಮ್ಮನ ಸೀರೆ ಉಂಟೆ ನೋಡು. ಯಾಕೆ ನೀನು ಮನೆಗಿರ್ತೀನಿ? ಹೋಗು, ಮರ್ಯಾದೆಯಿಂದ ತೊಲಗುರಲ್ಲ ಹೇಳಿ. ಈಗ ಸಂತೋಷವಾಯಿತು. ಈ ಸಮಯದಲ್ಲಿ ಆಜ್ಞೆ ಹಿಡ್ಕೊಂಡಿದ್ದ ಸ್ವಲ್ಪ ನೀವು ದುಡಿದಿದ್ದೀರಿ, ಸ್ವಲ್ಪ ವಿಶ್ರಾಂತಿ ಅಗತ್ಯ. ನಿಮ್ಮನ್ನು ಬೇಕಾದಾಗ ನಡೆ ಕರೀತೇನೆ. ಆ ನಾರಿ ಸೈನ್ಯವನ್ನು ಹೋರಾಡಬೇಕಾದರೆ ನನ್ನ ಮಂತ್ರಿ ಆಗಿದ್ದಾರೆ ಬಲವಂತ. ಮಾಡಿ ಪೂರೈಸುತ್ತೇನೆ.
ಒಂದು ನಾರಿದಾನ ಬರಲು ಕೊಂದು ಕೆಳಗಲು ಮಂತ್ರಿ ಮಹಾರಾಜ! ನಿನ್ನನ್ನು ಕರೆಯುವುದಕ್ಕೆ ಬಲವಾದಂತಹ ಕಾರಣಕ್ಕೆ ಈ ಶೂನ್ಯಕಾಪುರಕ್ಕೆ ನಾರಿಗಳ ಹಿಂದೆ ದಾರಿಯಾಗದಂತೆ ಅಂತವರಿಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡುವುದಕ್ಕೆ ಬೇಕಾಗಿ ನಿನ್ನನ್ನು ಕರೆಯುತ್ತೇವೆ. ಏನು ನಿನ್ನ ಅಭಿಪ್ರಾಯ? ನಾನು ಬರ್ತೇನೆ, ಸೀತೆಯನ್ನು ಬಿಡು. ಸಿದ್ಧರಾಗಿ ನಡೆತಂದ ವಿಷಯಕ್ಕೆ ಅಹಂಕಾರದಲ್ಲಿ ಹೋಗುವುದರೆ ಹೋಗುವಂತಹವಗೆ ಹೇಗೆ? ಅಲ್ಲಿರುವಂತಹ ನಾರಿ ಮನೆಯರು ಸದೆ ಬಡಿಯಬೇಕಾದರೆ ಸಾಮಾನ್ಯವಾಗಿ ಹೋದರೆ ಸಾಕಾಗುವುದಿಲ್ಲ. ಅದಕ್ಕಾಗಿ ಏರುವುದಕ್ಕೆ ಬೇಕಾದಂತ ವ್ಯವಸ್ಥೆ ಬೇಕಲ್ವಾ? ಹಾಗೆ ಹೂವೆ, ಅಥವಾ ತೀವ್ರವಾದ ಪಕ್ಷಿಗಳು ಯಾವೆಲ್ಲ ಇದ್ದಾವು ಅವುಗಳೆಲ್ಲ ಬಂದು ಹೇಳಿಕೊಂಡು ಆದಷ್ಟು ಬೇಗ ರಣರಂಗದ ಶಿರಸ್ಕರಣಿ ದೇವಿ ವರಾಹ ಎನ್ನುವಂತಹ ದಾನವನ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ್ದಾನೆ. ಇವರನ್ನು ಎದುರಿಸುವುದಕ್ಕೆ ಬೇಕಾಗಿ ಇದೇ ಕ್ಷಣದಲ್ಲಿ ಶಿರಸ್ಖಲನೆಯನ್ನೇ ಸೃಷ್ಟಿ ಮಾಡಿದ್ದಾನಂತೆ.
ಸೃಷ್ಟಿಯಾಗಿ ನಿನ್ನ ಸೃಷ್ಟಿ ಮಗಳೇ ಮಗಳೇ ಅಷ್ಟು ಮಾತ್ರವಲ್ಲ ಘನ ತಮೋಲಿತ ಎನ್ನುವಂತಹ ವಿಮಾನವನ್ನು ಅಡರಿ ದುಷ್ಟರನ್ನೆಲ್ಲ ವಧಿಸಿ ಬಾ. ನಿನ್ನ ಹೆಸರು ಲಲಿತ ಸಹಸ್ರನಾಮದಲ್ಲಿ ಒಂದಾಗಲಿ. ನೋಡಿ ನನ್ನ ಒಡೆಯನಿಗೆ ಶರಣಾಗದಿದ್ದಾದರೆ ಬದುಕುವುದಕ್ಕೆ ಅವಕಾಶ ಸಪ್ಪಳವು ಕೇಳಿಸದ ತೆರದಲ್ಲಿ ಗುಪ್ತದಲ್ಲಿ ನಡೆತಂದ ಚರಣದ ಸಪ್ಪಳವು ಕೇಳಿಸದ ತೆರದಲ್ಲಿ ಕಪ್ಪು ಬಣ್ಣದ ಕವಚಗಳ ಧರಿಸಿರುವ ಖಳರು ಕಪ್ಪು ಬಣ್ಣದ ಕವಚಗಳ ಧರಿಸಿರುವ ಖಳರು
ತಡೆದುಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲವಲ್ಲ. ಈ ಬೆಳಕಿನಲ್ಲಿ ಇವರೊಂದಿಗೆ ಹೋರಾಡುವುದಕ್ಕೆ ಸಾಧ್ಯವೇ ಇಲ್ಲ. ರಣಕ್ಷೇತ್ರದಿಂದ ಓಡಿ ಬಂದವನಿದ್ದೇನೆ, ಹೆಜ್ಜೆಯ ಸಪ್ಪಳ ಕೇಳಿದಂತೆ ಎಲ್ಲ ಮೆಲ್ಲನೆ ನಡೆದು ಬಂದವನಿದ್ದೇನೆ. ಹಾಗಾದರೆ ಈ ನಾರಿಯರನ್ನು ಗೆಲ್ಲುವಂತಹ ಬಗೆಯಾದರೂ ಹೇಗೆ? ಸರಿ ಸರಿ ಸರಿ, ಈ ಬೆಳಕಿನಲ್ಲಿ ಇವರೊಂದಿಗೆ ಹೋರಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ಮಾಯಾವಿದ್ಯೆಯನ್ನು ಬಲ್ಲವರು ನಾವು ಸುತ್ತಲೂ ಕತ್ತಲೆಯನ್ನು ಆವರಿಸುತ್ತೇನೆ. ವೀರನಾದಂತಹ ನಮ್ಮವರೆಲ್ಲರೂ ಕಪ್ಪು ಕವಚ ವಸನಗಳನ್ನು ಧರಿಸಬೇಕು. ಅವರಿಗೆ ನಮ್ಮ ಇರೋ ಗೊತ್ತಾಗದಂತೆ ಅವರೊಂದಿಗೆ ಹೋರಾಡಬೇಕು. ಬಿಡಿ ಭಯವ ಜ್ವಾಲಾಮಾಲಿನಿಯ ವಹಿನಿವಾಗಿ ಕಳುವೆನು ರಣಕ್ಕೆ. ಕಳೆದುಕೊಳ್ಳುವುದಕ್ಕೆ ಸಾಧ್ಯವಿಲ್ಲ. ಸೂರ್ಯ ಉದಯಿಸಿದಾಗ ಬೆಳಕು ಚೆಲ್ಲಲೇಬೇಕು. ರಣಕ್ಷೇತ್ರ ಕತ್ತಲೆ ಆದ್ರೆ ಏನಾಯ್ತಂತೆ? ಈ ಕ್ಷಣದಲ್ಲಿ ಬೆಳಕು ಬರುವುದಕ್ಕೆ ಬೇಕಾಗಿ ಜ್ವಾಲಾ ಮಾಲಿನ್ಯ ಸೃಷ್ಟಿ ಜ್ವಾಲಾಮಾಲಿನಿ ನೀನನ್ನು ಸೃಷ್ಟಿಸುವುದಕ್ಕೆ ಬಲವಾದಂತಹ ಕಾರಣವಿದೆ. ದುಷ್ಟರು ರಣಕ್ಷೇತ್ರವನ್ನು ಕತ್ತಲೆ ಮಾಡಿದ ಪರಿಣಾಮವಾಗಿ ಶಕ್ತಿನಾರಿಯರು ಯುದ್ಧ ಮಾಡುವುದಕ್ಕೆ ಹಿಂಬೆಟ್ಟುತ್ತಾ ಇದ್ದಾರೆ. ಅದಕ್ಕೆ ಬೇಕಾಗಿ ನಿನ್ನ ಸೃಷ್ಟಿ ಮಗಳೇ ಎತ್ತರವಾದಂತಹ ದಿವ್ಯೆಯನ್ನು ಏರಿಕೊ. ನಿನ್ನ ಉಭಯ ನೇತ್ರಗಳಿಂದ ಕೋಟಿ ಸೂರ್ಯ ಪ್ರಭೆ ಹೊರಸೂಸಲ್ಪಡಲಿ. ಅದು ದುಷ್ಟರಿಗೆ ಮಾರಕವಾಗಿ ನಮಗೆ ಪೂರಕವಾಗಿ ಇರಲಿ. ಏರಿಕೊಂಡಿದೆ ಎಂದು ಏನು ತಾಯಿಯ ಹೊಟ್ಟೆಯಿಂದ ಬರುತ್ತಿದ್ರೆ ತಾಯ್ತನದ ಬೆಲೆ ಏನು ಎನ್ನುವುದು ನಿನಗೆ ಅರ್ಥವಾಗುತ್ತಾ ಇತ್ತು. ಹೆಣ್ಣಿನ ಬೆಲೆ ಏನು ಎನ್ನುವುದು ನಿನಗೆ ಗೊತ್ತಿಲ್ಲ. ಸ್ತ್ರೀ ಸ್ವಾತಂತ್ರ್ಯ ಹೌದಾ? ಮಕ್ಕಳಿಗೆ ಸ್ವಾತಂತ್ರ್ಯವೇ ಇಲ್ಲ. ಅದು ನೀವು ಹೇಳುವುದಷ್ಟೇ. ಸ್ವಾತಂತ್ರ್ಯ ಏನು ಎನ್ನುವುದನ್ನು ನಾನು ಕಲ್ಪಿಸಿಕೊಡುತ್ತೇನೆ. ಈಗ ಕತ್ತಲೆ ಮಾಡಿದ್ಯಲ್ವಾ, ಕಪ್ಪು ವಸ್ತ್ರ
ಧರಿಸಿದ್ಯಾ ಸರಿ. ನಿನ್ನ ಕಪ್ಪು ವಸ್ತ್ರವನ್ನು ಬಿಚ್ಚಿದ್ದೇನೆ ನಾನು ಬಾ ನೋಡೋಣ.